ರೆಡಿ ಮೇಡಮ್ ರೆಡಿ. ಶ್ರೀ ರವಿ ಅಣ್ಣ ಅವರ ಪಟಕ್ಕೆ ದೀಪವನ್ನ ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 40 ವರ್ಷಗಳ ಕಾಲ ಭಾರತೀ ನಗರದ ಅಭಿವೃದ್ಧಿಗಾಗಿ 1991 ತಾಯಿ ಶಾರದಾ ಮತ್ತು ತಂದೆ ಸುಬ್ಬರಾಯ ನಾಯ್ಡು ಅವರ 3ನೇ ಸುಪುತ್ರನಾಗಿ NS ರವಿ ಅವರು ಬೆಂಗಳೂರಿನ ಕಾಕ್ಸ್ಟೌನ್ನಲ್ಲಿ ಜನಿಸಿದರು. ಅವರ ಹುಟ್ಟಿನೊಂದಿಗೆ ಬಡತನವೂ ಜೊತೆಯಾಗಿತ್ತು. ತಂದೆ KBಯಲ್ಲಿ ಸಣ್ಣ ಕೆಲಸದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಆದ್ದರಿಂದ ಮಲಗಬಾರದೆಂದು ಬೇರೆಯವರ ಮನೆ ಕೆಲಸಕ್ಕೆ ಹೋಗಿ ದುಡಿದು ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದರು. ಆದರೆ ದುರದೃಷ್ಟವಶ NS ರವಿ ಅವರು ತಮ್ಮ ಬಾಲ್ಯದ 10ನೇ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡರು. ತಂದೆಯಾಗಲಿಕ್ಕೆ ಅವರ ಕುಟುಂಬಕ್ಕೆ ಬಹುದೊಡ್ಡ ಆಘಾತವೇ ಆಗಿತ್ತು. ಇಡೀ ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ತಂದೆಯನ್ನು ಕಳೆದುಕೊಂಡಿದ್ದು ಅವರ ಕುಟುಂಬಕ್ಕೆ ದಿಕ್ಕೆ ದೋಚದಂತಾಯಿತು. ಮುಂದೆ ಕುಟುಂಬದ ಜವಾಬ್ದಾರಿಯು NS ರವಿಯವರ ಹೆಗಲ ಮೇಲೆ ಬಿತ್ತು. ಈ ಪರಿಸ್ಥಿತಿಯಲ್ಲಿನ ಕಷ್ಟಗಳು, ನೋವುಗಳು, ಟೀಕೆಗಳು ಅದರಲ್ಲಿನ ಸಹಾನುಭೂತಿ ಮನೋಭಾವನೆಯನ್ನು ಮೂಡಿಸಿದವು. ಹಾಗಾಗಿ ಬೇರೆಯವರ ಕಷ್ಟ ಸಮಸ್ಯೆಗಳನ್ನು ಅವರ ಸ್ಥಾನದಲ್ಲಿ ನಿಂತು ಯೋಚಿಸಲಾರಂಭಿಸಿದರು. ಇದರಿಂದ ಅವರಲ್ಲಿ ಒಬ್ಬ ಸಮಾಜ ಸೇವಕನ ಉಗಮವಾಯಿತು. NS ರವಿಯವರಿಗೆ ಚಿಕ್ಕಂದಿನಿಂದಲೂ ರಾಮಕೃಷ್ಣ ಹೆಗಡೆ ಮತ್ತು M ರಘುಪತಿಯಂತಹ ರಾಜಕೀಯ ನಾಯಕರಿಂದ ಪ್ರಭಾವಿತರಾಗಿದ್ದರು. ಹಾಗಾಗಿ ಅವರಲ್ಲಿ ನಾಯಕತ್ವದ ಗುಣ, ಸಾಮಾಜಿಕ ಕಳಕಳಿ ಹೇರಳವಾಗಿ ಬೆಳೆದರು. ಇದರಿಂದ NS ರವಿಯವರು ತಮ್ಮ 13ನೇ ವಯಸ್ಸಿನಲ್ಲಿಯೂ ರಾಜಕೀಯದಲ್ಲಿ ತೊಡಗಿದರು. ಇವರು ಆರಂಭದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಹಕ್ಕುಗಳಿಗಾಗಿ ಶ್ರಮಿಸಿದರು. ಇವರ ವ್ಯಕ್ತಿತ್ವ ಪರಿಶ್ರಮವನ್ನು ಕಂಡು ಭಾರತೀ ನಗರ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಜನತಾದಳ ಪಕ್ಷವನ್ನು ಸೇರಿದರು. ಇದರಿಂದ ಇನ್ನಷ್ಟು ಉತ್ಸಾಹಗೊಂಡ NS ರವಿ ಅವರು ಸೇವಾ ಬದ್ಧತೆಯಿಂದ BBMP ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕಾಗಿ ಕಾರ್ಯನಿರ್ವಹಿಸಿದರು. ಇವರು ದಿನವೂ ಸೈಕಲ್ನಲ್ಲಿ ಸಂಚರಿಸಿ ಜನರ ಕುಂದುಕೊರತೆಗಳಾದ ಕುಡಿಯುವ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ನೈರ್ಮಲ್ಯ ಮತ್ತು ಕಾನೂನು ಸುವ್ಯವಸ್ಥೆಯ ಸಮಸ್ಯೆಗಳನ್ನು ಪ್ರತಿದಿನವೂ ಡೈರಿಯಲ್ಲಿ ನಮೂದಿಸಿ ಈ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತಿದ್ದರು. ಕೆಲಸಗಳು, ಸೇವಾ ಮನೋಭಾವನೆ ಸಮಾಜದ ಹಿಂದುಳಿದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದವು. ಇದರಿಂದ ಇವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗಿದ್ದು ಮುಂದೆ BBMP ಚುನಾವಣೆಯ ಟಿಕೆಟ್ ಕಳೆದುಕೊಂಡಿದ್ದು ಇವರ ರಾಜಕೀಯ ನಡೆಗೆ ಹಿನ್ನಡೆಯಾಯಿತು. ಆದರೂ ಮುಂದೆ ಜನರ ಸೇವೆಯನ್ನು ಮಾಡುವ ಮನಸ್ಥಿತಿ ಕಡಿಮೆ ಆಗಿರಲಿಲ್ಲ. ತಮ್ಮ ಕಾರ್ಯವನ್ನು ಜನರೊಂದಿಗೆ ಮುಂದುವರಿಸಿದರು. ಇವರು 1990ರಲ್ಲಿ ಭಾರತೀ ನಗರದ ಜನರ ಸಮಸ್ಯೆಗಳನ್ನು ಆಲಿಸಲು ಒಂದು ವೇದಿಕೆಯನ್ನು ಸ್ಥಾಪಿಸಿದರು. ಈ ವೇದಿಕೆ ಇವರ ನಿರಂತರ ಹೋರಾಟಗಳು, ಸಾಮಾಜಿಕ ಕಳಕಳಿ ಕೆಲಸಗಳ ಪ್ರಭಾವದಿಂದ 2000 ಇಸ್ವಿಯಲ್ಲಿ ಫ್ಲೈಓವರ್ ನಿರ್ಮಾಣವಾಯಿತು. ಇವರ ಕೆಲಸದ ಮುಂದುವರಿದ ಭಾಗವಾಗಿ 20 ವರ್ಷದಿಂದ ಪಾಳುಬಿದ್ದಿದ್ದ ಮಾರುಕಟ್ಟೆಯನ್ನು ಪುನರ್ ನಿರ್ಮಾಣಿಸಲು ಯಶಸ್ವಿಯಾಯಿತು. ಇದರಿಂದ ಸಾಕಷ್ಟು ಪ್ರಮಾಣದ ಮಾರಾಟಗಾರರಿಗೂ ಪಾದಾಚಾರಿಗಳಿಗೂ ಮೂಲಭೂತ ಸೌಕರ್ಯದ ನಿವಾರಣೆ, ಟಿಕೆಟ್ ಕಾಯ್ದಿರಿಸಲು ಇಲ್ಲಿ ಟಿಕೆಟ್ ಕಾಯ್ದಿರಿಸುವ ಕೌಂಟರ್ ಸ್ಥಾಪಿಸಲು ಹೋರಾಟವನ್ನೇ ಮಾಡಿದರು ಮತ್ತು ಯಶಸ್ವಿಯಾದರು. ಅಷ್ಟೇ ಅಲ್ಲದೆ ಶತಾಬ್ದಿ ಎಕ್ಸ್ಪ್ರೆಸ್, ಲಾಲ್ಬಾಗ್ ಎಕ್ಸ್ಪ್ರೆಸ್, ಬೆಂಗಳೂರು ಎಕ್ಸ್ಪ್ರೆಸ್ ನಂತರ ಪ್ರಮುಖ ರೈಲುಗಳನ್ನು ಪೂರ್ವ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಲು ಹೋರಾಡಿ ಯಶಸ್ವಿಯಾದರು. ಹಲಸೂರು ಸರೋವರ ಪುನರ್ಜೀವನಗೊಳಿಸಿದರು. ಇಲ್ಲಿನ ಈಜುಕೊಳವನ್ನು ಪುನರಾರಂಭಿಸಿದರು ಮತ್ತು ಇಲ್ಲಿನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಿ ನಾಗರಿಕರಿಗೆ ವಾಕಿಂಗ್, ಜಾಗಿಂಗ್, ಕ್ರೀಡಾ ಉತ್ಸಾಹಿಗಳಿಗೆ ಸಹಾಯವಾಗುವಂತೆ ಮಾಡಿದರು. ಅಲ್ಲದೆ ಕಳಪೆ ಕಾಮಗಾರಿಯನ್ನು ಕೈಗೊಂಡಿದ್ದರೆ ಅದರ ವಿರುದ್ಧ ಹೋರಾಡಿ ರಸ್ತೆಯ ಗುಂಡಿಯನ್ನು ಮುಚ್ಚುವಲ್ಲಿ ಯಶಸ್ವಿಯಾಗಿದ್ದರು. ಮತ್ತೊಮ್ಮೆ ರವಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ, ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಕಾಕ್ಸ್ಟೌನ್ ನಲ್ಲಿ ಮಾಡಿದ್ದಕ್ಕೆ, ನಿಮ್ಮ ಸಮಾಜಮುಖಿ ಕೆಲಸಗಳು
ಹೀಗೆ ಮುಂದುವರಿತಾ ಇರಲಿ ಅಂತ ನನ್ನ ಪರವಾಗಿ ಕೂಡ ಆಶಿಸ್ತೀನಿ. NS ರವಿ ಅವರು ಕೇವಲ ಸಾಮಾನ್ಯ ನಾಗರಿಕರಾಗದೆ ಒಬ್ಬ ಮಾನವವಾದಿಯಾಗಿದ್ದರು. ಇವರು ಸಮಾಜದ ಕೆಳ ಸಮುದಾಯದ ಜನಾಂಗಗಳಿಗೆ ಸಾಕಷ್ಟು ಶ್ರಮಿಸಿದ್ದಾರೆ. ಬಡವರಿಗೆ ಉಚಿತ ಆಹಾರ, ಮಕ್ಕಳಿಗೆ ಶಿಕ್ಷಣ, ಉಚಿತ ಪಠ್ಯಪುಸ್ತಕ, ಲ್ಯಾಪ್ಟಾಪ್ ನೀಡಿ ಓದಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀನಿ ಅನ್ಸ್ತಿದೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿದ್ದಾರೆ ರವಿ ಸರ್. ನನಗೆ ತುಂಬಾ ಖುಷಿ ಆಗ್ತಿದೆ. ಕೋವಿಡ್ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ರಸ್ತೆ ಬದಿಯ ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ, ಕ್ಷೌರಿಕರಿಗೆ, ಟೈಲರ್ಗಳಿಗೆ, ಬೀದಿ ಬದಿಯ ವ್ಯಾಪಾರಿಗಳಿಗೆ ರೇಷನ್ ಕಿಟ್ಗಳನ್ನು ವಿತರಿಸಿ ಅವರಿಗೆ ಸಾಕಷ್ಟು ಸಹಾಯ ಹಸ್ತ ನೀಡಿದರು. ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಉದ್ದೇಶ ಏನಂದರೆ ಬಡವರಿಗಾಗಲಿ, ಮಿಡಲ್ ಕ್ಲಾಸ್ ಅವರಾಗಲಿ ಹಾಸ್ಪಿಟಲ್ ಅಷ್ಟು ತೊಂದರೆ ಆಗ್ತಾ ಇದೆ ಎಲ್ಲರಿಗೂ. ಪೌರ ಕಾರ್ಮಿಕರೊಂದಿಗೆ ಪ್ರತಿ ಮಕರ ಸಂಕ್ರಾಂತಿಯನ್ನು ಆಚರಿಸಿ ಅವರ ಹೃದಯದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಿದ್ದರು. ಎಲ್ಲರೂ ಹಬ್ಬ ಅಂತಂದ್ರೆ ನಮ್ಮ ಮನೆಯಲ್ಲಿ ಆಚರಿಸ್ತೀವಿ. ನಮ್ಮವ್ರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತಾರೆ. ಆದ್ರೆ ರವಿ ಅಂಕಲ್ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಎಲ್ರಿಗೂ ಕರೆದು, ನೀವೇ ನೋಡಿದ್ದೀರಾ ಹಬ್ಬದ ದಿನ ಎಲ್ರಿಗೂ ಬಟ್ಟೆ ಕೊಟ್ಟಿದ್ದಾರೆ, ಫ್ರೂಟ್ಸ್ ಎಲ್ಲ. ಅಂದ್ರೆ ಯಾರು ಯೋಚನೆ ಮಾಡ್ತಾನೆ, ಒಬ್ಬ ಮನುಷ್ಯನಾಗಿ ಯಾವಾಗಿರ್ತಾನೆ ಅಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದಾಗ. ನಮ್ಮ ರವಿ ಅಂಕಲ್ಗೆ ಜೋರಾದ ಚಪ್ಪಾಳೆ ಬರಲಿ. ಹೋಳಿ ಹಬ್ಬದಲ್ಲಿ ಪೊಂಗಲನ್ನ ಇಲ್ಲೇ ದೇವಸ್ಥಾನದ ಮುಂದೆ ಮಾಡಿ ಮತ್ತೆ ಎಲ್ಲ ಬಡ ಮಕ್ಕಳಿಗೆ ಇಷ್ಟೇ ಅನ್ನಿಸ್ಕೊಂಡು ಈ ರೀತಿಯಾದ ಒಂದು ಕೆಲಸವನ್ನು ರವಿಯಣ್ಣ ಮತ್ತೆ ಅವರು ಎಲ್ಲರೂ ಪ್ರತಿ ವರ್ಷ ಬಹಳ ವಿಶೇಷವಾಗಿ ಆಚರಣೆ ಮಾಡಿದ್ರೆ ನಮ್ಗೆ ಸ್ವಲ್ಪ ಮನಸ್ಥೈರ್ಯ ನಂಬಿಕೆ ಇಟ್ಟಿದ್ದರು. ಇವರು ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸಮಾನತೆಯಿಂದ ಕಂಡರು. ಅಲ್ಲದೆ ಸಮಾನ ಭಾವನೆಯನ್ನು ಮೂಡಿಸಲು ದೀಪಾವಳಿ, ರಂಜಾನ್, ಕ್ರಿಸ್ಮಸ್ ಹಬ್ಬವನ್ನು ಜೊತೆಯಲ್ಲೇ ಆಚರಿಸುತ್ತಿದ್ದರು. ಮಾಜಿ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿರವರ ಸ್ಮಾರಕವನ್ನು ಕಲ್ಪಳ್ಳಿ ಸ್ಮಶಾನದಲ್ಲಿ ಸ್ಥಾಪಿಸಲು ಪ್ರಮುಖ ಪಾತ್ರವನ್ನು ವಹಿಸಿದರು. ಅಲ್ಲದೆ ಸೂಪರ್ ಡಿವಿಷನ್ ಫುಟ್ಬಾಲ್ ಕ್ಲಬ್, ಸ್ಟೂಡೆಂಟ್ ಯೂನಿಯನ್ ಫುಟ್ಬಾಲ್ ಕ್ಲಬ್ ಅಲ್ಲದೆ ಇನ್ನೂ ಇತರ ಕ್ಲಬ್ಗಳನ್ನು ಸ್ಥಾಪಿಸಿದರು. ಕಾಕ್ಸ್ಟೋನ್ನಲ್ಲಿ ಮುಚ್ಚಲಾದ 3 ಕಾರ್ಪೊರೇಷನ್ ಆಟದ ಮೈದಾನವನ್ನು ತೆರೆಯಲು ನಿರಂತರ ಪ್ರತಿಭಟನೆಯನ್ನು ಮಾಡಿ ಸಾರ್ವಜನಿಕ ಪ್ರದೇಶದಲ್ಲಿ ಎಲ್ಲರೂ ಧೈರ್ಯವಾಗಿ ಪ್ರವೇಶಿಸುವಂತೆ ಮಾಡಿದರು. ಕಾಕ್ಸ್ಟೋನ್ನ ಮುಖ್ಯ ದ್ವಾರದಲ್ಲಿನ ಬಾರ್ಗಳನ್ನು ಸ್ಥಳಾಂತರಿಸಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸುರಕ್ಷಿತ ಮುಂಜಾಗ್ರತೆಯನ್ನು ವಹಿಸಿಕೊಂಡಿದ್ದರು. ಅಲ್ಲದೆ ಮಹಿಳೆಯರಿಗೆ ಯಾವುದೇ ಕಳವಳ ಉಂಟಾಗಬಾರದೆಂದು ಅವರು ನೋಡಿಕೊಂಡರು. ತಾವು ಮದುವೆಯಾದರೆ ತಮ್ಮ ಬದುಕನ್ನು ಸಮಾಜ ಸೇವೆಗೆ ಮೀಸಲಲು ಕಷ್ಟವಾಗಬಹುದೆಂದು ಮದುವೆಯಾಗದೆ ಜೀವನ ಪರ್ಯಂತ ನಿಸ್ವಾರ್ಥದಿಂದ ಜನರ ಸೇವೆಯಲ್ಲಿ ತೊಡಗಿದರು. ಜನರ ಸೇವೆ ಅವರ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿತೆಂದರೆ ಅವರ ಫೋನ್ನ ರಿಂಗ್ಟೋನ್ ಅನ್ನು ಈ ರಿಂಗ್ಟೋನ್ ಅನ್ನು ಅವರ ಫೋನಿನಲ್ಲಿ ಅಳವಡಿಸಿ ಅವರ ಜನರ ಸೇವೆ ಎಷ್ಟರ ಮಟ್ಟಿಗಿದೆ ಎಂದು ನಮಗೆ ಪ್ರತಿಬಿಂಬಿಸುತ್ತಾರೆ. ಹಾಗಾಗಿ ಇವರ ಬಳಿ ಸಹಾಯ ಕೇಳಲು ಜನರು ಯಾವುದೇ ಹಿಂಜರಿಕೆಯನ್ನು ತೋರುತ್ತಿರಲಿಲ್ಲ. ಚಳಿಗಾಲ ಬಂದ್ರೆ ಎಷ್ಟೋ ವಯಸ್ಸಾದವರು ಆಟ ತಗೊಂಡಿದ್ದಾರೆ. ಹ್ಯಾಂಡಿಕ್ಯಾಪ್ಸ್ ನಮಗೆ ಗೌರವ ಇದೆ. ಅದರಿಂದ ನಾವು ತುಂಬ ಅನುಕೂಲ ಆಗಿತ್ತು ನಮಗೆ. ಇವಾಗ ಕವರ್ಗಳಲ್ಲಿ ಬುಕ್ಸ್ ಎತ್ಕೊಂಡು ಅಂದರೆ NS ರವಿ ಅವರು ಅಕ್ಟೋಬರ್ 24, 2024ರಂದು ಇಹಲೋಕವನ್ನು ತ್ಯಜಿಸಿದರು. ಕೇವಲ 55ನೇ ವಯಸ್ಸಿನಲ್ಲಿ ಇವರನ್ನು ಕಳೆದುಕೊಂಡ ನಾವೇ ದುರದೃಷ್ಟವಂತರು. ಇಂತಹ ಮಹನೀಯರ ಸೇವೆಯನ್ನು ನಾವು ಸ್ಮರಿಸಬೇಕು. ಸಮಾಜಕ್ಕೆ ಮಾದರಿಯ ಮೈಲುಗಲ್ಲಿನ ಇವರ ವ್ಯಕ್ತಿತ್ವವನ್ನು ನಾವು ಇಂದು ಕೊಂಡಾಡಬಹುದಷ್ಟೇ. ಅವರ ಸಮಾಜ ಸೇವೆಗೆ ನಾವೆಂದೂ ಚಿರಋಣಿ. ನಾಗರಿಕ ಹಕ್ಕುಗಳಿಗಾಗಿ ಧ್ವನಿ ಎತ್ತುವುದು, ಬಡವರ ಏಳಿಗೆಗಾಗಿ ಶ್ರಮಿಸುವುದು ಮತ್ತು ನ್ಯಾಯ ಹಾಗೂ ಅಭಿವೃದ್ಧಿಗಾಗಿ ಆಯಾಸವಿಲ್ಲದೆ ಹೋರಾಡುವುದೇ ಅವರ ಜೀವನದ ಗುರಿ ನಿಲ್ಲಲಿಲ್ಲ. ಮಿಕ್ಕಿದ ಕತೆ ನೀವ್ ಹೇಳ್ತೀರಾ? ಇತಿಹಾಸ ಅಳಿಸಬಹುದು, ಆದರೆ ಈ ಸಾಮ್ರಾಜ್ಯ ಕಟ್ಟಿದ ಸಾಧನೆಯನ್ನಲ್ಲ. ಕಾಕ್ಸ್ಟೋನ್ ಎಂಬ ಮಣ್ಣಿನ ಸೇವೆಯ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದ ಅಧಿಪತಿ. ಅಧಿಕಾರಕ್ಕಾಗಿ ಅಲ್ಲ, ಜನರ ಪ್ರೀತಿಗಾಗಿ ಹುಟ್ಟಿ ಬಂದ ಧೀಮಂತ ನಾಯಕ. ಇದು ಬರೀ ಹೆಸರಲ್ಲ, ಈ ಭಾಗದ ಜನರ ಪಾಲಿನ ಧ್ವನಿ. ಪ್ರತಿಯೊಬ್ಬರ ನೋವು ನಲಿವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಶ್ರಮಿಸುವ ಏಕೈಕ ವ್ಯಕ್ತಿ ಅವರೇ ನಮ್ಮ ಶ್ರೀಯುತ ಸುರೇಂದ್ರ ರವಿ ಅವರು. ಅವರ ನೇತೃತ್ವದಲ್ಲಿ ಭಾರತಿ ನಗರ ನಿವಾಸಿಗಳ ವೇದಿಕೆಯು ಆ ಸೇವೆಯ ಪಾರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಮಹಿಳೆಯರನ್ನು ಕರೆತಂದು ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಸ್ಥಳೀಯ ಮಕ್ಕಳಿಗೆ 6 ಮಕ್ಕಳಿಗೆ ಉಚಿತವಾಗಿ ಶಾಲಾ ಪಠ್ಯ ಪುಸ್ತಕವನ್ನು ವಿತರಿಸಲಾಯಿತು.
ದಿನಾಚರಣೆ ಪ್ರಯುಕ್ತ ಚಳಿಗಾಲದ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಬೆಚ್ಚನ ಹೊದಿಕೆಯನ್ನು ಹಂಚಿ ಮಾನವೀಯತೆ ಮೆರೆಯಲಾಯಿತು. ಯಾವತ್ತೂ ಸುರೇನ್ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾನೆ ಇರ್ತಾನೆ. ನಮ್ಮ ಪ್ರೀತಿ ರವಿ ಅವ್ರದ್ದು ಲೆಗಸಿ ಕ್ಯಾರಿ ಮಾಡುವಂತ ಇಷ್ಟು ಒಳ್ಳೆ ಇಷ್ಟು ಕಮಿಟ್ಮೆಂಟ್. ಸಂಕ್ರಾಂತಿ ಹಬ್ಬದಂದು ಪೌರ ಕಾರ್ಮಿಕರು, ದಿನಗೂಲಿ ನೌಕರರು ಹಾಗೂ ಆಟೋ ಚಾಲಕರಿಗೆ ಬಟ್ಟೆ ಮತ್ತು ಸೀರೆಯನ್ನು ವಿತರಿಸಿ ಅವರ ಶ್ರಮವನ್ನು ಗೌರವಿಸಲಾಯಿತು. ಪರಿಸರ ಜಾಗೃತಿ ಮೂಡಿಸುವ ಮುಖಾಂತರ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನೂರಾರು ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಹಂಚುವ ಮೂಲಕ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಪಾಠ ಕಲಿಸಲಾಯಿತು. ಹೆಚ್ಚುತ್ತಿರುವ ಹೃದಯಾಘಾತದ ಪ್ರಕರಣಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂಚೂಣಿ ಕಾರ್ಯಕರ್ತರಿಗೆ CPR ತರಬೇತಿಯನ್ನು ನೀಡಲಾಯಿತು. ಮೊದಲನೇದಾಗಿ ಸುರೇನ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾವು ಎಲ್ಲಾ ತರದ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಆದ್ರೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ. ಯಾಕಂತಂದ್ರೆ ಇತ್ತೀಚೆಗೆ ಕೋವಿಡ್ ಸುದ್ದಿಯಾಗಿ ಗಮನ ಸೆಳೆಯಿತು. ನಮ್ಮ ಕರ್ತವ್ಯ ಬೀದಿಗಳ ರಸ್ತೆಗಳನ್ನು ದುರಸ್ತಿಗೊಳಿಸಲಾಯಿತು. ಇದರಿಂದ ಸಾವಿರಾರು ಭಕ್ತರು ಮತ್ತು ನಿವಾಸಿಗಳಿಗೆ ಸುರಕ್ಷಿತವಾಗಿ ಧೈರ್ಯದಿಂದ ನಿಲ್ಲುವ ಗುಣ ಇವೇ ದಿವಂಗತ ಶ್ರೀ NS ರವಿ ಅವರು ನಮಗೆ ಬಿಟ್ಟು ಹೋದ ದಾರಿದೀಪಗಳು ಚಿತ್ರದಲ್ಲಿ ಮುಂದುವರಿಯುತ್ತಿವೆ. ಏಕೆಂದರೆ ಒಂದು ಪರಂಪರೆಯು ಕೇವಲ ಮಾತುಗಳಿಂದ ಜೀವಂತವಾಗಿರುತ್ತದೆ. ಜ್ಯೋತಿ ಬೆಳಗುವುದರ ಮೂಲಕ ವಿದ್ಯುಕ್ತ ಚಾಲನೆ. ಏನ್ ಇಷ್ಟೊಂದು ಜನ ಇದ್ದೀವಿ, ಯಾಕಂದ್ರೆ ದೇವ್ರ ಮುಂದೆ ಇದ್ದೀರಾ, ಪುನೀತ್ ರಾಜ್ಕುಮಾರ್ ಮುಂದೆ ಇದ್ದೀರಾ, ಅಣ್ಣವರ ರಕ್ಷಣೆಯಲ್ಲಿದ್ದೀರಾ. ನೀವು ಇನ್ನೂ ಚೆನ್ನಾಗಿದ್ದೀವಿ ಅಂತಂದ್ರೆ ರವಿ ಅಣ್ಣ ಖುಷಿ ಆಗೋದು. ಹೇಗಿದ್ದೀರಾ ಎಲ್ರು? ಅಯ್ಯೋ ಅದು ನಿಮ್ಗೆಲ್ರಿಗೂ ಇವತ್ತು ಎರಡು ಕಾರಣಗಳಿಂದ, ಒಂದು ಮಹಿಳಾ ದಿನಾಚರಣೆ ಅಂತ ಒಂದು, ಇನ್ನೊಂದು ನನ್ನ ಪ್ರೀತಿಯ ಅಣ್ಣ ರವಿ ಆಗೋಗಿದೆ. ನಮ್ಗೆ ಗೊತ್ತೇ ಆಗಲಿಲ್ಲ 2 ವರ್ಷ ಹೇಗಾಯ್ತು ಅಂತ ಹೇಳಿ. ಯಾಕಂತಂದ್ರೆ ಅವನು ಮಾಡ್ತಿದ್ದ ಕಾರ್ಯಗಳು, ಅವನು ಮಾಡ್ತಿದ್ದ ಸಮಾಜ ಸೇವೆಗಳು, ಅವನು ತೋರಿಸ್ತಿದ್ದ ಪ್ರೀತಿ, ಅವನು ತೋರಿಸ್ತಿದ್ದ ಆತ್ಮೀಯತೆ ಎಲ್ಲಿಯೂ ಕೂಡ ಅದ್ರ ಹಿಂದೆ ಏನೇನೋ ಆಗಬೇಕು, ನನ್ನದೇನೋ ಆಗಬೇಕು ಅಂತ ಯಾವುದನ್ನೂ ಇಟ್ಕೊಳ್ಳದೆ ಒಬ್ಬ ಹೆಣ್ಮಗಳು ತುಂಬ ಚೆನ್ನಾಗಿ ಮಾತಾಡೋದು, ಒಬ್ಬ ಕಲಾವಿದೆ. ಬೇರೆಯವರ ಬಗ್ಗೆ ಯೋಚನೆ ಮಾಡೋದು ಎಲ್ಲಿದೆ? ಈಗ ನಮ್ಮ ಬಗ್ಗೆನೇ ನಮ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ, ನಮ್ಮ ಬಗ್ಗೆನೇ ನಮ್ಗೆ ಯೋಚನೆ ಮಾಡೋಕ್ಕೆ ಒಂದು ಸಮಾಧಾನ ಇಲ್ಲ ಹೇಳಿ. ಅಂತಹ ಹೃದಯ ಇದೆಯಂತ ಒಂದು ಒಳ್ಳೆಯ ಮನುಷ್ಯ. 57 ವರ್ಷ 55 ವರ್ಷ ಅವ್ರು ನಮ್ಮನ್ನು ಬಿಟ್ಟು ಹೋಗುವಂಥ ವಯಸ್ಸೇ ಅಲ್ಲ. ಅದು ಯಾಕೆ ಭಗವಂತ ಕರ್ಕೊಂಡು ಬಿಟ್ಟೋ ಗೊತ್ತಿಲ್ಲ. ಬಟ್ ಆ ಹಾದಿಯಲ್ಲಿ ಈಗ ನಮ್ಮ ಸುರೇನ್ ನಡೀತಾ ಇರೋದು ಅತ್ಯಂತ ಖುಷಿ ಕೊಟ್ಟಿದೆ. ಯಾಕಂತಂದರೆ ಸುರೇನಲ್ಲಿ ನಾನು ಇನ್ನೊಂದು ವಿಶೇಷ ಗುಣ ಏನು ಕಂಡೆ ಮಾಡಿದ್ರು, ಮನೆಯವ್ರನ್ನ ಬಿಡ್ತಾ ಇರಲಿಲ್ಲ. ಅಂದರೆ ಮನೆಯವ್ರನ್ನ ಸ್ಟೇಜ್ ಹತ್ರ ಬಿಡ್ತಿರ್ಲಿಲ್ಲ, ಮನೆಯವ್ರನ್ನ ಜೊತೆಲಿ ಇದಕ್ಕೆ ಬಿಡ್ತಿರ್ಲಿಲ್ಲ. ಮನೆಯವ್ರ ನೀವು ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಅಂತ ಇದ್ದಿದ್ದು. ಆದರೆ ಸುರೇನ್ ಯಾವಾಗಲೂ ನಮ್ಮ ಕೈಲಿ ಅದ್ರ ಬಗ್ಗೆ ಬಯಸ್ಕೊಳ್ತಾ ಇದ್ದ. ನೀನು ಮನೆಯವ್ರು ಇರೋದ್ರಿಂದಲೇ ಕಣೋ ಗಟ್ಟಿಯಾಗಿ ನೀನು ಈ ಥರ ಕೆಲಸ ಮಾಡೋಕ್ಕಾಗಿರೋದು. ನೀನು ಮನೆಯವ್ರನ್ನೇ ಬೇಡ ಬೇಡ ಅಂತ ದೂರ ತಳ್ತೀಯ. ಒಂದು ಒಳಗಡೆ ಶಕ್ತಿನೇ ಅವ್ರ ಅಣ್ಣನ ಕುಟುಂಬ. ಆದರೆ ಅವರು ಯಾವಾಗಲೂ ಈ ರವೀಣನ್ಗೆ ಎದುರ್ಕೊಂಡು ಎಲ್ಲೋ ಇರೋರು. ಸುರೇನ್ನ ನಾನು ಯಾವಾಗಲೂ ಯಾವುದೇ ಕಾರ್ಯಕ್ರಮದಲ್ಲೂ ಹುಡುಕ್ತಿದ್ದೆ, ಎಲ್ಲಿದೆಯೋ ನೀನು ಎಲ್ಲಿದೆಯೋ ಅಂತ ಹೇಳ್ಕೊಂಡು ಬರೋದು. ಅವನ್ನ ಬೇಡ ಬೇಡ ಅಮ್ಮ ಇಂತಹ ಒಳ್ಳೆಯ ಹುಡುಗ ಈ ಬಡಾವಣೆಗೆ ನಾಯಕನಾಗಿಬೇಕು, ಅದು ಅಧಿಕಾರಿಯಾಗಿಬೇಕು. ಅಧಿಕಾರದಿಂದ ಬಂದರೆ ಅವನು ಇನ್ನಿಷ್ಟ ಹೇಳಿ ಒಂದು ಕೆಲಸ ಮಾಡಿ, ಅವನಿಗೆ ಹೇಳ್ತೀನಿ, ನಿಮಗೆ ನಮಸ್ಕಾರ ಮಾಡಲಿಕ್ಕೆ ಹೇಳ್ತೀನಿ, ನೀವು ಕೈ ಎತ್ತಿ ಅಲ್ಲಿಂದ ಕೂತಿರೋ ಕಡೆನೇ ಆಶೀರ್ವಾದ ಮಾಡಿ, ದಯವಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ. ಇದನ್ನ ಮರಿಬೇಡಿ. ನಾನು ಯಾವಾಗಲೂ ನಿಮ್ಮ ಜೊತೆಲಿ ಇರ್ತೀನಿ. ನಾನು ಸುನೀತನ ತಮಾಷೆ ಮಾಡ್ತಿದ್ದೆ, ನನಗೆ ನಿನ್ನ ಸನ್ಮಾನ ಮಾಡೋಂಗಿಲ್ಲ, ಹಾರ ಹಾಕಂಗಿಲ್ಲ, ನಿನ್ನ ಏನು ಖಂಡಿತ ಅಲ್ಲ. ಸಮರ್ಪಿಸ್ತಾ ಇದ್ದೇವೆ. ಯುವ ಶಕ್ತಿ ನಮ್ಮ ಜೊತೆಗೆ ಇರಬೇಕು. ನಮ್ಮ ತಂದೆ ತಾಯಿಗಳು ಕೊಡುವಂತಹ ಮಾರ್ಗದರ್ಶನವನ್ನ ಮುಂದುವರಿಸಿಕೊಂಡು ಹೋಗುವಂತಹ ಮಕ್ಕಳು ಸಿಗೋದು ಕೂಡ ಪುಣ್ಯ. ಹಾಗೆ ಇವರು ಹಾಗೆ ಇವರ ತಂದೆ ಹೆಚ್ಚು
ವೇದಿಕೆಗೆ ಬರಬೇಕು. ವುಮೆನ್ಸ್ ಡೇ ಇವತ್ತು. ಸೊ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಇದೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ ನಾವು. ಲಾಸ್ಟ್ ಇಯರ್ ಮಾಡಿದ್ವಿ. ಬಿಟ್ವೀನ್ ದ ಇಯರ್ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್, ಬಂದು ಕಾದಿ ಕೂತ್ಕೊಂಡಿದ್ದಾರೆ ನೀವೆಲ್ಲ. ಸೊ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್. ಆ್ಯಂಡ್ ನಮ್ಮ ಎಲ್ಲ ಫ್ರೆಂಡ್ಸ್, ನಮ್ಮ ಹಿರಿಯರು, ಊರಿನ ಹಿರಿಯರು ಎಲ್ಲರಿಗೂ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಮಹಿಳೆಯರು, ತಂದೆಯವ್ರ ಜೊತೆ ಫ್ರೆಂಡ್ಸು, ತ್ಯಾಗನ, ರಮೇಶನ, ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲರೂ, ಅರುಣಮ್ಮನ ಎಲ್ಲರಿಗೂ ಥ್ಯಾಂಕ್ಸ್ ಬಂದು ಇದೆಲ್ಲ ನಡೆಸ್ಕೊಡೋದಕ್ಕೆ. ಎಲ್ಲರಿಗೂ ಧನ್ಯವಾದ. ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಖುಷಿ ಪಡೋಲ್ಲ, ನಾವು ಬೇಜಾರಾಗೋದು ಅಂತ ಗೊತ್ತಿಲ್ಲ. ಯಾಕಂದರೆ ಇವತ್ತು ರಘುನಂದ 57th ಇಯರ್ ಬರ್ತ್ಡೇ, ಮಹಿಳೆಯರ ದಿನಾಚರಣೆ ಕೂಡ ಇವತ್ತು. ಸೊ ಇವತ್ತು ಒಂದು ಮನುಷ್ಯನ ಮಾತ್ರ ನಾವು ಕಲ್ಕೊಂಡಿಲ್ಲ, ಇವತ್ತು ಲೆಗಸಿ. ಸೊ ಅವ್ರನ್ನ ಕಲ್ಕೊಂಡಿದ್ದೀವಿ ನಾವು. ಅವ್ರು ಮದುವೆನೂ ಮಾಡ್ಕೊಂಡಿಲ್ಲ ಅಂತ ವ್ಯಕ್ತಿ ನಮ್ಮ NS ರವಿ ಅವರು. ಇವತ್ತು ನಾವು ಕಲ್ಕೊಂಡಿದ್ದೀವಿ. ಬಟ್ ಅವ್ರನ್ನ ಕಲ್ಕೊಂಡಿರ್ಬೋದು, ಬಟ್ ಅವ್ರದ್ದು ಮಿಷನ್, ಅವ್ರದ್ದು ಏನು ಗೋಲ್ಸ್ ಇತ್ತು ಅದು ಮಾತ್ರ ನಾವು ಕಲ್ಕೊಂಡಿಲ್ಲ. ಅದೆಲ್ಲ ನಮ್ಮಲ್ಲಿ ಇನ್ನೂ ಇಲ್ಲೇ ಇದೆ. ಸೊ ಹಾಗಾಗಿ ಅವ್ರು ಹೋದ್ರ ಮೇಲೇನು ಅವ್ರು ಏನೇನು ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಇದ್ರು ಅದನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ನಮ್ಮೆಲ್ಲರ ಸಹಕಾರದಿಂದ. ಸೊ ಇನ್ನು ಮುಂದೆ ಅದನ್ನು ನಾವು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತಂದರೆ ಎಲ್ಲರೂ ಸಹಕಾರ ಬೇಕು. ಹೌದಾ ಇಲ್ವಾ? ನೀವು ಹೇಳ್ಬೇಕು. ಓಕೆ, ಅದೇ ಮಿಷನ್, ಅದೇ ಕೆಲಸಗಳು ಅದನ್ನು ತೊಡಸ್ಕೊಂಡು